ಭಾರತಕ್ಕೆ ಅಂತೂ ಇಂತೂ ಗ್ಯಾಸ್ ಹೊತ್ತು ತಂದಂತಹ ಹಡಗು ಬಂದು ತಲುಪಿದೆ. ಕೆಲವೇ ಕ್ಷಣಗಳಲ್ಲಿ ಮುಂದ್ರಾ ಬಂದರಿಗೆ ಬರಲಿದೆ ಹಡಗು. ಗುಜರಾತ್ನ ಮುಂದ್ರಾ ಬಂದರಿಗೆ ಶಿವಾಲಿಕ್ ಹಡಗು ಗ್ಯಾಸ್ ಹೊತ್ತು ತರ್ತಾ ಇದೆ. 40,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತು ತಂದಿರುವಂತಹ ಹಡಗಿದೆ. ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಯಶಸ್ವಿಯಾಗಿ ಭಾರತಕ್ಕೆ ಬಂದು ತಲುಪಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುಜರಾತ್ನ ಮುಂದ್ರಾ ಬಂದರಿಗೆ ಬರಲಿದೆ ಈ ಹಡಗು. ಅತಿ ಸಂಕಷ್ಟದ ಸಮಯ ಭಾರತದ ಪಾಲಿಗೆ. LPG ಗ್ಯಾಸ್ಗಾಗಿ ಪರದಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಯಶಸ್ವಿಯಾಗಿ ಭಾರತ ಬಂದು ತಲುಪಿರುವಂತಹ ಈ ಶಿವಾಲಿಕ್ ಹಡಗು ನಿಜಕ್ಕೂ ಕೂಡ ವರದಂತೆ ಭಾಸವಾಗ್ತಾ ಇದೆ ಭಾರತದ ಪಾಲಿಗೆ. 40,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ನ ಹೊತ್ತು ಈ ಶಿವಾಲಿಕ್ ಹಡಗು ಬಂದಿರೋದು. ಮುಂದ್ರಾ ಬಂದರಿನ ಚಿತ್ರಣ ಕೂಡ ನೋಡ್ತಾ ಇದೀವಿ. ಅಲ್ಲಿಗೆ ಬಂದು ತಲುಪ್ತಾ ಇದೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಆರಂಭ ಆದ ದಿನದಿಂದಲೂ ಕೂಡ ಹಾರ್ಮುಜ್ ಜಲಸಂಧಿಯನ್ನು ದಾಟೋದು ಅಂತಂದರೆ ಬಹಳ ದೊಡ್ಡ ಸವಾಲಾಗಿತ್ತು. ಕೊನೆಗೂ ಅಂತೂ ಇಂತೂ ಬಂದಿದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಅಂತೂ ಇಂತೂ ಹಡಗು ಬಂತು, ಹಾಗಾಗಿ LPG ಸಮಸ್ಯೆಗೆ ಫುಲ್ ಸ್ಟಾಪ್ ಹಾಡುತ್ತಾ ಅಂತ ನೋಡಿದ್ರೆ ಸದ್ಯಕ್ಕಾಗತ್ತಾ ಲಕ್ಷಣಗಳು ಕಂಡು ಬರ್ತಾ ಇದೆಯಾ? ಇನ್ನೂ ಎಷ್ಟು ಹಡಗುಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಪ್ರತಿಮಾ, ಈಗಾಗಲೇ ಹರ್ಮುಜ್ ಜಲಸಂಧಿಯಲ್ಲಿ ಭಾರತದ 24 ಹಡಗುಗಳು ಅಲ್ಲಿ ಸಿಲುಕೆ ಹಾಕ್ಕೊಂಡಿರುವಂತಹದ್ದು. ಅಲ್ಲಿಂದ ಈ ಕಡೆ ಬರಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಇರಾನ್ ಸಂಪೂರ್ಣವಾಗಿ ಹರ್ಮುಜ್ ಜಲಸಂಧಿಯನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ. ಈಗ ಇರಾನ್ ಸರ್ಕಾರದ ಜೊತೆ ಭಾರತ ಸರ್ಕಾರ ಮಾತುಕತೆಯನ್ನು ನಡೆಸ್ತಾ ಇದೆ. ಮಾತುಕತೆಗಳು ಫಲಪ್ರದ ಆಗ್ತಿದೆ ಅನ್ನುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಿದೆ. ಇನ್ನೊಂದು ಕಡೆ ಭಾರತದಲ್ಲಿರ್ತಕ್ಕಂಥ ಇರಾನ್ ರಾಯಭಾರಿ ಕೂಡ ಇದೇ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ ಇರಾನ್ನ ಅತ್ಯಂತ ಆಪ್ತ ಸ್ನೇಹಿತ, ಹಳೆಯ ಸ್ನೇಹಿತ. ಹೀಗಾಗಿ ಭಾರತದ ಹಡಗುಗಳಿಗೆ ನಾವು ಯಾವುದೇ ರೀತಿಯಾದಂಥ ಸಮಸ್ಯೆಯನ್ನು ಹರ್ಮುಜ್ ಜಲಸಂಧಿಯಲ್ಲಿ ಮಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಭಾರತ ಕೂಡ ಅದೇ ವಿಶ್ವಾಸದಲ್ಲಿದೆ. ಈಗ 24 ಹಡಗುಗಳು ಈಗ ಭಾರತಕ್ಕೆ ಬರಬೇಕಾಗಿದೆ. ಆಗ ಬಂದಾಗ ಮಾತ್ರ ಭಾರತದಲ್ಲಿ ತೈಲ ಅಭಾವ, LPG ಅಥವಾ CNG ಅಭಾವ ಕಡಿಮೆ ಆಗುತ್ತೆ. ಈಗೊಂದು ಹಡಗು ಬಂದಿದೆ. ಗುಜರಾತ್ನ ಮುಂದ್ರಾ ಪೋರ್ಟ್ಗೆ ಈಗ ಬಂದಿರುವಂಥದ್ದು ಹಡಗು. ಅದು ಸುಮಾರು 40,000 ಮೆಟ್ರಿಕ್ ಟನ್ನಷ್ಟು LPG ಗ್ಯಾಸನ್ನು ಹೊಂದಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ತುಂಬಿಕೊಂಡು ಬಂದಿದೆ ಅಂತ. ಇದು ಸದ್ಯಕ್ಕೆ ಇರ್ತಕ್ಕಂಥ ಅಭಾವವನ್ನು ಸ್ವಲ್ಪ ಮಟ್ಟಿಗೆ ತಣಿಸ್ಲಿಕ್ಕೆ ಇದು ಸಹಕಾರಿ ಆಗ್ಬೋದು. ಇನ್ನುಳಿದಂತೆ 24 ಹಡಗುಗಳೇನು ಹರ್ಮುಜ್ ಜಲಸಂಧಿಯಲ್ಲಿವೆ, ಆ ಹಡಗುಗಳು ಬಂದ್ರಷ್ಟೇ ಒಂದು ತಕ್ಕ ಮಟ್ಟಿಗಿನ ಅಭಾವ, ಕೊರತೆ ನೀಗುತ್ತೆ ಅನ್ನುವಂಥದ್ದು. ಈಗ ಕೇಂದ್ರ ಸರ್ಕಾರ ಈಗ ಹೇಳ್ತಿದೆ, ತುರ್ತು ಅಗತ್ಯ ಇಲ್ಲದಂತಹ ಯಾವ ಕ್ಷೇತ್ರಗಳಿವೆ ಅಲ್ಲಿಗೆ ಕೇವಲ 30% ಮಾತ್ರ ಸಿಲಿಂಡರ್ ಸಪ್ಲೈ ಆಗುತ್ತೆ. ಈಗ 100% ಆಗಬೇಕಾದಂತಹ ಕ್ಷೇತ್ರಗಳಿವೆ. ಸಾರಿಗೆ ಕ್ಷೇತ್ರದಲ್ಲಿ 100% CNGಯನ್ನು ಸಪ್ಲೈ ಮಾಡ್ತೀವಿ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಹೇಳ್ತಿದೆ. ಮತ್ತು ಗೃಹ ಬಳಕೆಯ ಸಿಲಿಂಡರ್ ಏನಿದೆ ಇಲ್ಲೂ ಕೂಡ 100% ಸಪ್ಲೈ ಆಗುತ್ತೆ. ಯಾವುದೇ ರೀತಿಯಾದಂಥ ಕೊರತೆ ಆಗೋದಿಲ್ಲ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಪದೇ ಸ್ಪಷ್ಟತೆಯನ್ನು ಕೊಡ್ತಿದೆ. ಮತ್ತು ಕಮರ್ಷಿಯಲ್ ಸಿಲಿಂಡರ್ ಬಗ್ಗೆ ಯಾವುದೇ ರೀತಿಯಾದ ಸ್ಪಷ್ಟತೆಯನ್ನು ಕೇಂದ್ರ ಸರ್ಕಾರ ಕೂಡ ಕೊಡೋಕೆ ಆಗ್ತಿಲ್ಲ. ಯಾಕಂತಂದರೆ ಅಷ್ಟು ಅಭಾವ ಇರೋದ್ರಿಂದ ಹರ್ಮುಜ್ ಜಲಸಂಧಿ ಯಾವಾಗ ಕ್ಲಿಯರ್ ಆಗುತ್ತೆ ಆವಾಗಷ್ಟೇ ನಮಗೆ 24 ಹಡಗುಗಳು ಬಂದಾಗ ಮಾತ್ರ ಸಂಪೂರ್ಣವಾದಂತಹ LPGಯ ಕೊರತೆ, ಅಭಾವ ನೀಗುತ್ತೆ ಅನ್ನುವಂತಹದ್ದು. ಹರೀಶ್, ಸಾಮಾನ್ಯವಾಗಿ ಸ್ಟಾಕ್ಗಳನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈಗಲೂ ಕೂಡ ಬಂದಿದ್ರು ಕೂಡ ಈಗಾಗಲೇ ಒಂದು ಹಡಗು ಸಾಕಾಗಲ್ಲ ಅಂತ ಅನ್ನುವಂಥದ್ದು. ಅಂದರೆ ಎಷ್ಟು ಸಮಯ ಬೇಕು ಅಲ್ಲಿಂದ ಇಲ್ಲಿಗೆ ಬಂದು ತಲುಪೋದಕ್ಕೆ? ಹೇಗಿರುತ್ತೆ ಆ ಜರ್ನಿ, ಹೇಗಿತ್ತು? ಇನ್ನು ಉಳಿದ ಹಡಗುಗಳು ಬಂದು ತಲುಪೋದು ಅಂತಂದ್ರೆ ಎಷ್ಟು ಸಮಯ ಬೇಕಾಗ್ಬೋದು ಅಂತ? ಹೌದು ಪ್ರತಿಮಾ, ಇಲ್ಲಿ ಹರ್ಮುಜ್ ಜಲಸಂಧಿಯಲ್ಲಿ ಭಾರತಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಭಾರತದ ಹಡಗುಗಳಿಗೆ, ಅಂದರೆ ಭಾರತದ ಫ್ಲಾಗ್ ಇರುವಂತಹ ಹಡಗುಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಮಾಡೋದಿಲ್ಲ ಅನ್ನುವಂತಹದ್ದನ್ನು ಇರಾನ್ ಹೇಳ್ತಿದೆ. ಇನ್ನೊಂದು ಕಡೆ ಅಮೆರಿಕ ಹೇಳ್ತಿದೆ, ಹರ್ಮುಜ್ ಜಲಸಂಧಿಯಲ್ಲಿ ಸುಮಾರು 1000 ಹಡಗುಗಳು, ಅಂದರೆ ಭಾರತದ ಮಾತ್ರ ಅಲ್ಲ ವಿಶ್ವದ ನಾನಾ ದೇಶಗಳ 1000ಕ್ಕೂ ಹೆಚ್ಚು ಹಡಗುಗಳು ಹರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿರುವಂತಹದ್ದು. ಅದರಲ್ಲಿ 200ಕ್ಕೂ ಹೆಚ್ಚು ಹಡಗುಗಳು ತೈಲ ತುಂಬಿಕೊಂಡಿರುವಂತಹದ್ದು. LPG, CNG ಇನ್ನಿತರ ಕಚ್ಚಾ ತೈಲವನ್ನು ತುಂಬಿಕೊಂಡಿರುವಂತಹ ಹಡಗುಗಳೇ 200ಕ್ಕೂ ಹೆಚ್ಚು ಮೇಲಿವೆ. ನಮ್ಮ ಭಾರತಕ್ಕೆ ಮಾತ್ರ ಸಮಸ್ಯೆ ಆಗ್ತಿಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ಇದು ಸಮಸ್ಯೆ ಆಗ್ತಿರ್ತಕ್ಕಂಥದ್ದು. ಚೀನಾಗೆ ಹೆಚ್ಚಿನ ಸಮಸ್ಯೆ ಆಗ್ತಿದೆ. 90% ತೈಲ ಈ ಹರ್ಮುಜ್ ಜಲಸಂಧಿಯಿಂದನೇ ಚೀನಾಗೆ ಬರಬೇಕು. ಅದೇ ರೀತಿ ಈಗ ಅಮೆರಿಕ ಕೂಡ ಹೇಳ್ತಿದೆ,
ಈಗ ಹರ್ಮುಜ್ ಜಲಸಂಧಿ ಇರಾನ್ನ ನಿಯಂತ್ರಣದಲ್ಲಿದೆ. ಇರಾನ್ನ ನಿಯಂತ್ರಣದಿಂದ ಕಸಿದುಕೊಳ್ಬೇಕು, ಅಲ್ಲಿನ 1000ಕ್ಕೂ ಹೆಚ್ಚು ಹಡಗುಗಳು ಯಾವುದೇ ಆತಂಕ ಇಲ್ಲದೆ ಸುರಕ್ಷಿತವಾಗಿ ಹೊರಗೆ ಬರಬೇಕು ಅಂತಂದ್ರೆ ಬೇರೆ ರಾಷ್ಟ್ರಗಳ ಸಹಾಯ ಕೂಡ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಟ್ರಂಪ್ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಚೀನಾಗೆ ಮತ್ತೆ ಜಪಾನ್, ದಕ್ಷಿಣ ಕೊರಿಯಾ, ಫ್ರಾನ್ಸ್, ಬ್ರಿಟನ್ ಹೀಗೆ ಅನೇಕ ದೇಶಗಳಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೀವು ನಮ್ಮ ಜೊತೆ ಕೈ ಜೋಡಿಸಿ ಹೊಸ ಒಂದು ಮಿಲಿಟರಿ ಕೂಟವನ್ನು ನಾವು ಮಾಡ್ಕೊಳ್ಳೋಣ, ನೌಕಾ ಕೂಟವನ್ನು ಮಾಡಿಕೊಂಡು ಇರಾನ್ ವಿರುದ್ಧ ಹೋರಾಟವನ್ನು ಮಾಡಿ ಹರ್ಮುಜ್ ಜಲಸಂಧಿಯನ್ನು ಫ್ರೀ ಮಾಡೋಣ, 1000ಕ್ಕೂ ಹೆಚ್ಚು ಹಡಗುಗಳು ಬರ್ತವೆ, ನೀವೆಲ್ಲ ನಮಗೆ ಸಹಕಾರ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಟ್ರಂಪ್ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಆಸ್ಟ್ರೇಲಿಯಾ ಮತ್ತು ಜಪಾನ್ ಈ ಒಂದು ಟ್ರಂಪ್ ಮನವಿ ಏನಿದೆ ಇದನ್ನು ನಿರಾಕರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಜೊತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಜೊತೆ ಹೋರಾಟ ಮಾಡಲಿಕ್ಕೆ ನಾವು ಬರೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇದು ಟ್ರಂಪ್ ತನಗೆ ಬೇಕಾದಂತಹ ಮಾಡಿಕೊಂಡಂಥ ಯುದ್ಧದಲ್ಲಿ ಬೇರೆ ರಾಷ್ಟ್ರಗಳು ಕೂಡ ಈಗ ಸಫರ್ ಆಗ್ತಿರುವಂತಹದ್ದು. ಹಾಗಾಗಿ ಬೇರೆ ರಾಷ್ಟ್ರಗಳು ಕೂಡ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾ ಇರುವಂತಹದ್ದು. ಇದನ್ನ ಈ ಅಮೆರಿಕ ಏನು ಅಂಗಲಾಚ್ಚಿದೆ, ಇದನ್ನ ಇರಾನ್ ಕರೀತಿದೆ. ಇದು ಅಮೆರಿಕ ವಿಶ್ವದ ಮುಂದೆ ಭಿಕ್ಷಾಟನೆಯನ್ನ ಮಾಡ್ತಾ ಇದೆ, ತನ್ನ ರಕ್ಷಣೆಗಾಗಿ ಭಿಕ್ಷಾಟನೆಗಾಗಿ ಇಳಿದಿದೆ ಅನ್ನುವಂಥ ವ್ಯಂಗ್ಯವನ್ನು ಕೂಡ ಇರಾನ್ ಮಾಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.